ನಮಸ್ಕಾರ, ನಾನು ನಾಗರಾಜ್ ಸಿದ್ದರ್ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಬರ್ತದೆ. ನಾನು ಸಾಮಾಜಿಕ ಹೋರಾಟಗಾರ ಹಾಗೂ ಸಾಮಾಜಿಕ ಚಿಂತಕನಾಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಮ್ಮ ದೇಶದಲ್ಲಿ ಏನು ಒಲಿಂಪಿಕ್ ನಡೀತದೆ, ಒಲಿಂಪಿಕ್ನಲ್ಲಿ 192 ದೇಶಗಳು ಆಡ್ತವೆ. ಅದರಲ್ಲಿ ಯಾಕಂದರೆ ಈ ಕ್ರಿಕೆಟ್ನಲ್ಲಿ ನಮ್ಮ ದೇಶ ಭಾಳ ಒಲವು ತೋರ್ತದೆ. ಅದರಲ್ಲಿ ಆಡುವಂಥ ದೇಶಗಳು ಎಷ್ಟಪ್ಪ ಅಂದರೆ 12ರಿಂದ 13, 14 ಹಿಂಗೆ ಆಡ್ತಾರೆ. ಅದಕ್ಕೋಸ್ಕರ ಈಗ ನಾವು ಒಲಿಂಪಿಕ್ನಲ್ಲಿ ಅಷ್ಟೊಂದು ದೇಶಗಳು ಆಡುವಂಥ ಒಲಿಂಪಿಕ್ಗೆ ನಾವು ಒಲವನ್ನು ತೋರುವುದಿಲ್ಲ. ಯಾಕಂದರೆ ನಾವು ಕ್ರಿಕೆಟಿಗೆ ಅಷ್ಟೊಂದು ಒಲವು ತೋರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಹತ್ರ ಒಂದು ಚಿನ್ನನೂ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಅವರು 30 ಚಿನ್ನಗಳನ್ನು ಗೆಲ್ತಾರೆ, ಚೀನಾ ಮತ್ತು ಅಮೆರಿಕ ಎಲ್ಲ. ನಮ್ಮ ಹತ್ರ ಒಂದು ಚಿನ್ನನೂ ಗೆಲ್ಲೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಪ್ರತಿಭೆಗಳು ಇದ್ದಾವೆ. ಆದರೆ ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶ ವ್ಯಾಪ್ತಿಯಲ್ಲಾಗಿರ್ಬೋದು, ಎಲ್ಲ ಕಡೆ ಇದ್ದಾವೆ. ಆದರೆ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಸರ್ಕಾರ ವತಿಯಿಂದ ಸೂಕ್ತವಾದಂಥ ಒಂದು ಇದು ಸಿಗ್ತಾ ಇಲ್ಲ, ಅವ್ರಿಗೆ ಬೆಂಬಲ ಸಿಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ತಾಲೂಕಾ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು, ಕೊನೆ ಮಟ್ಟ ರಾಜ್ಯ ಮಟ್ಟಕ್ಕಷ್ಟೇ ಹೋಗ್ತಾರೆ. ಅವ್ರು ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ಕ್ಲಬ್ ಗಿಬ್ಗಳಾಗಿರ್ಬೋದು, ಅವ್ರಿಗೆ ಆರ್ಥಿಕವಾಗಿ ಕುಸಿತಾರೆ ಅವರು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಬಲಪಡಿಸಬೇಕು. ಮತ್ತು ಅಮೆರಿಕದಲ್ಲಿ ಏನಾಗ್ತದೆ ಅಂದರೆ, ಅವ್ರಿಗೆ ಕ್ರೀಡೆಗೆ ಒಲವು ಕೊಟ್ಟು ಸರ್ಕಾರ ಎಲ್ಲ ಖರ್ಚು ವೆಚ್ಚವನ್ನು ಭರಿಸ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚಗಳು ಭರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೂ ಅದು ಯಾರಿಗೂ ಸಿಗ್ತದೆಯೋ, ಅವ್ರು ಬೇಕಾದವ್ರಿಗಷ್ಟೇ ಸಿಗ್ತಾ ಇದೆ. ಅದಕ್ಕಾಗಿ ಉದಯೋನ್ಮುಖ ಪ್ರತಿಭೆಗಳು ಯಾವುದೇ ರೀತಿ ಪರದೆ ಎದುರಿಗೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ದೇಶಕ್ಕೆ ನೋಡಿ, ಈಗಾಗಲೇ ಒಂದು ಚಿನ್ನನೂ ಗೆಲ್ಲೋಕೆ ಆಗ್ತಾ ಇಲ್ಲ. ನಮ್ಮದು 141 ಕೋಟಿ ಜನಸಂಖ್ಯೆ ಇರುವಂಥ ದೇಶ. ಯಾಕಂದರೆ ಫಸ್ಟ್ ಚೈನಾ ಇದ್ದರೂ ಕೂಡ ನಮ್ಮ ನಾವು ಒಲಿಂಪಿಕ್ನಲ್ಲಿ ನಾವೇ ಇರಬೇಕಾಗಿತ್ತು, ಅಮೆರಿಕ ಇರೋದಲ್ಲ ಆ ಲೆಕ್ಕಕ್ಕೆ ಹೋದರೆ. ಅದಕ್ಕೋಸ್ಕರ ನಾವು ಬರೀ ಕ್ರಿಕೆಟ್ ಕ್ರೀಡೆಯಲ್ಲಿ ನಾವು ಅಷ್ಟೊಂದು ಒಲವನ್ನು ತೋರ್ತೀವಿ. ಮತ್ತು ಇದರಲ್ಲಿ ಯಾಕೆ ಒಲವು ತೋರ್ತಾ ಇಲ್ಲ? ಮತ್ತು ಅದಕ್ಕೆ ಏನಾಗ್ತದೆ ಅಂದರೆ, ಭಾಳ ದೇಶಗಳು ನೋಡ್ತಾವೆ ಇದನ್ನು. ಮತ್ತೇನಂದರೆ, ನಮ್ಮ ಪ್ರಧಾನಿ ಮೋದಿಯವರು ಹೇಳ್ತಾರೆ, ನಮ್ಮ ಹತ್ರ ಒಲಿಂಪಿಕ್ ಮಾಡೋಕ್ಕೂ ಆಗೋದಿಲ್ಲ ಇಲ್ಲಿ. ಯಾಕಂದರೆ 192 ದೇಶಗಳಿಗೆ ತಂದು ಊಟ ಹಾಕಬೇಕು. ಅದು ಬಿಟ್ಕೊಂಡು ನೀವು 12 ದೇಶಕ್ಕೆ 13 ದೇಶಕ್ಕೆ ತಂದು ಹಾಕ್ಬಿಟ್ರೆ ದೊಡ್ಡ ಮಾತಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಒಲಿಂಪಿಕ್ಗೆ ಮತ್ತು ಕ್ರೀಡೆಗಳಿಗೆ ಹಳ್ಳಿಯ ಪ್ರತಿಭೆಗಳು ಏನಿರ್ತವೆ, ಪಾಪ ಅವ್ರಿಗೆ ಭಾಳ ಟ್ಯಾಲೆಂಟ್ ಇರ್ತದೆ. ಆದರೆ ಅವರು ಆರ್ಥಿಕವಾಗಿ ಹಿನ್ನಡೆಯಲ್ಲಿರ್ತಾರೆ. ಅದಕ್ಕೋಸ್ಕರ ಸರ್ಕಾರ ಎಲ್ಲ ರೀತಿಯಲ್ಲಿ ಅವ್ರಿಗೆ ಖರ್ಚು ವೆಚ್ಚ ಭರಿಸಿದ್ರೆ, ಈಗ ನಾವು ಹೊರಗಿನ ದೇಶದಲ್ಲಿ ಚೀನಾ ಆಗಿರ್ಬೋದು, ನಮ್ಮ ಅಮೇರಿಕ ಆಗಿರ್ಬೋದು, ಅವ್ರದ್ದೆಲ್ಲ ಏನು ಸಿಸ್ಟಮ್ ಇದೆ ಅಂದರೆ, ಸರ್ಕಾರನೇ ಖರ್ಚು ವೆಚ್ಚ ಎಲ್ಲ ಭರಿಸ್ತದೆ. ಯಾಕಂದರೆ ಇಲ್ಲಿ ಕೂಡ ನಾವು ಅಷ್ಟು ಬಿಡುಗಡೆ ಮಾಡಿದ್ದೀವಿ, ಇಷ್ಟು ಬಿಡುಗಡೆ, ಯಾವುದೋ ರೀತಿಯ ನಿಮ್ಮ ಪ್ರಯೋಜನಗಳೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಉದಯೋನ್ಮುಖ ಪ್ರತಿಭೆಗಳು ಯಾರು ಇದ್ದಾರೆ ಅವ್ರಿಗೆ ಇದು ಮಾಡ್ಬೇಕು. ಯಾಕಂದರೆ 192 ದೇಶ ಆಡುವಂಥದ್ದು ಒಲಿಂಪಿಕ್ರ ಬಗ್ಗೆ ನೀವು ಒಲವೇ ತೋರ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಆಗ್ತಾನೆ ಇಲ್ಲ ಅದು. ಅದಕ್ಕೋಸ್ಕರ ಈಗ ಏನಾಗ್ತಾ ಇದೆ ಅಂದರೆ, ಬರೀ ನೀವು 12 ದೇಶ 16 ದೇಶನ ಆಡುವಂಥ ಕ್ರಿಕೆಟಿಗೆ ತಗೊಂಡು ಕುಣಿತಾ ಇದ್ದೀರ. ಅದನ್ನು ಮಾನ್ಯತೆ ಪಡೆಯೋದಿಲ್ಲ ಅದು. ಯಾಕೆ? ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಇಲ್ಲ. ಯಾಕಂದರೆ ಅದಕ್ಕೂ ಮಾನ್ಯತೆ ಇಲ್ಲ. ಮಾನ್ಯತೆ ಇಲ್ಲದ ಒಂದು ಆಟಕ್ಕೆ ಒಲವು ತೋರುವುದಕ್ಕಿಂತ ಮಾನ್ಯತೆ ಇದ್ದಂಥ ಒಂದು ಆಟಕ್ಕೆ ಇದು ಮಾಡಿ. ಯಾಕಂದರೆ ನಾವು ಕನ್ನಡ ಶಾಲೆಯಲ್ಲಿ ಕಲಿಬೇಕಾದ್ರೆ ನಾವು ದಸರಾ ಗೀಟ ಎಲ್ಲ ನಾವು ಸಣ್ಣದಾಗಿಂದ ನಾವು ಮಣಕಿ ಗ್ರೌಂಡ್ನಲ್ಲಿ ಇರ್ತಿತ್ತು, ತಾಲೂಕಾ ಮಟ್ಟದ್ದು. ಅಲ್ಲೆಲ್ಲ ಆಡಿ ಬೆಳೆದಿದ್ದೀವಿ. ಯಾಕಂದರೆ ಫಸ್ಟಿಗೆ ನಾವು ಕ್ರಿಕೆಟ್ ನೋಡೋದಲ್ಲ, ಕ್ರಿಕೆಟ್ ಆಡೋದಿಲ್ಲ. ಯಾಕಂದರೆ ಅಲ್ಲಿಂದ ಪ್ರಾರಂಭ ಆಗಿರೋದು. ನಾವು ದೇಶ ಮಟ್ಟಕ್ಕೆ ನಮ್ಮ ದೇಶದ ಒಂದು ಹೆಸರನ್ನು ಉನ್ನತ ವಿಶ್ವ ಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕು. ಅದನ್ನು ಬಿಟ್ಟುಕೊಂಡು ಸರ್ಕಾರದ ಒಲಬೇಕು. ಮತ್ತು ಅಲ್ಲಿ ಈಗ ನಾವೊಂದು ದಕ್ಷಿಣ ಕರ್ನಾಟಕ ಭಾಗದವರು ಹೆಚ್ಚಿನದಾಗಿ ಅದಕ್ಕೆ ಪ್ರೆಷರ್ ಹಾಕಬೇಕು. ಯಾಕಂದರೆ ದಕ್ಷಿಣ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ಪಾಪ ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಕ್ಲಬ್ ಗಿಬ್ಬೆಲ್ಲ ಭಾಳ ಕಡಿಮೆ ಇದೆ. ಯಾಕಂದರೆ ಬೆಂಗಳೂರು ಭಾಗದಲ್ಲಿದೆ, ದಕ್ಷಿಣ ಭಾಗದಲ್ಲಿದೆ, ಉತ್ತರ ಭಾಗದಲ್ಲಿ ಅಲ್ಲೂ ಕೂಡ ಜಾಸ್ತಿಯಾಗಿ ಸರ್ಕಾರ ಅದ್ರ ಬಗ್ಗೆ ಒತ್ತನ್ನು ಕೊಡಬೇಕು. ಅಲ್ಲಿಯ ಉದಯೋನ್ಮುಖ ಪ್ರತಿಭೆಗಳು ಕೂಡ ಅಲ್ಲಿ ಪರದೆ ಎದುರಿಗೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದರೆ ನಮಗೆ ಕ್ರಿಕೆಟಿನ್ಗಿಂತ ನಮಗೆ ಇದು ಒಲಿಂಪಿಕ್ನಲ್ಲಿ ಸ್ಥಳೀಯ ಪ್ರತಿಭೆಗಳು ಹೋಗಿ ಆ ಚಿನ್ನ ಬೆಳ್ಳಿ ಕಂಚೆಲ್ಲ ಗೆಲ್ಲಬೇಕು. ಮತ್ತು ನಮ್ಮ ದೇಶದ ಹೆಸರು ಕೂಡ ಅಷ್ಟು ದೇಶದಲ್ಲಿ ಒಂದು ಪ್ರಚಲಿತವಾಗಿ ಇದಾಗ್ತದೆ. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಆಗ್ತದೆ, ನಮಗೆ ಜಾಹೀರಾತು ಆಗ್ತದೆ. ಮತ್ತು ನಮ್ಮ ದೇಶದ್ದು ಹೆಸರು ಕೂಡ ಆರ್ಥಿಕತೆಯೂ ಬಲಪಡ್ತದೆ, ಹೆಸರು ಕೂಡ ಮೇಲೆ ಇದಕ್ಕೆ ಬರ್ತದೆ. ಯಾಕಂದರೆ ನಾವು ನೋಡಿ, ಒಂದು ಚಿನ್ನನೂ ಗೆಲ್ಲೋಕ್ಕಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಆ ಮಟ್ಟದಲ್ಲಿದೆ. ಮೊದಲಾದ್ರೂ ನಾವು ಒಂದು ಚಿನ್ನ ಗೆಲ್ತಿದ್ವಿ, ಬೇಂದ್ರ ಅವರಾಗಿರ್ಬೋದು, ಮತ್ತು ಚೋಪ್ರಾ ಅವರಾಗಿರ್ಬೋದು, ಅವರೆಲ್ಲ ಗೆದ್ದಿದ್ರು. ಈ ಸರಿ ನಾವು ಒಂದು ಚಿನ್ನನೂ ಗೆದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಒಲವು ಹೆಚ್ಚಿನದಾಗಿ ನಮ್ಮ ಸರ್ಕಾರದ ಒಲವು ಏನಾಗಬೇಕಂದ್ರೆ, ಚಿನ್ನ ಗೆಲ್ಲೋದ್ರೆ ನಮ್ಮ ದೇಶಕ್ಕೆ ಹೆಸರನ್ನ ಮೇಲೆ ಕೀರ್ತಿ ಕೊಂಡೊಯ್ಯುವಂಥದ್ದು ಇರಬೇಕು. ಅದನ್ನು ಬಿಟ್ಟುಕೊಂಡು ಇಲ್ಲ ಸಲ್ಲದೇನೋ ಈ ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಬೋದು, BJP ಆಗಿರ್ಬೋದು, ಆ ಪುಕ್ಕಟೆ ಕೊಡೋ ಭಾಗ್ಯವನ್ನು ಸ್ವಲ್ಪ ನಿಲ್ಲಿಸ್ಬೇಕು. ಯಾಕಂದರೆ ದೇಶದ ಪರಿಸ್ಥಿತಿ ನಮ್ಮ ಶ್ರೀಲಂಕಾ ಪರಿಸ್ಥಿತಿನೂ ಆಗ್ಬೋದು. ಅದಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ನಾನು ಇದೊಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ.